ನಮಸ್ಕಾರ. 11 ಗಂಟೆಯ ಪ್ರಮುಖ ಸುದ್ದಿ. ಪ್ರಜ್ವಲ್ ರೇವಣ್ಣ ವಿಡಿಯೋ ವಿವಾದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬರ್ತಾರೆ ಪ್ರಜ್ವಲ್ ವಾಪಸ್ ಅನ್ನೋದು ಬಹಳ ಸುದ್ದಿಯನ್ನು ಮೂಡಿಸ್ತಾ ಇದೆ. ಆದರೆ ಈಗ ಪ್ರಜ್ವಲ್ ಇವತ್ತು ಬರಬಹುದು ರಾತ್ರಿ ಎನ್ನುವಂತಹ ಮಾಹಿತಿ ಏನಿತ್ತು. ಈಗ ನೋಡ್ತಾ ಹೋದ್ರೆ ಬುಕ್ ಮಾಡಿದಂತಹ ಫ್ಲೈಟ್ ಟಿಕೆಟ್ ಕೂಡ ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಇವತ್ತು ಪ್ರಜ್ವಲ್ ಬೆಂಗಳೂರಿಗೆ ಬರೋದು ಡೌಟು. ಮ್ಯೂನಿಚ್ನಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಆಗಿತ್ತು. ಇವತ್ತು ಮ್ಯೂನಿಚ್ನಿಂದ 3:30ಕ್ಕೆ ಇದ್ದಂತಹ ವಿಮಾನ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರನ್ನು ತಲುಪುತ್ತೆ. ಆದರೆ ಆ ವಿಮಾನಕ್ಕೆ ಮಾಡಿದಂತಹ ಟಿಕೆಟ್ ಬುಕ್ ಆಗಿದ್ದು ಈಗ ಕ್ಯಾನ್ಸಲ್ ಆಗಿದೆ. ಟಿಕೆಟ್ ಕ್ಯಾನ್ಸಲ್ ಆದರೂ ಕೂಡ ಹಣ ವಾಪಸ್ ಪಡೆದಿಲ್ಲ ಪ್ರಜ್ವಲ್. ಈ ರೀತಿ ಇವರಿಗೆ 5 ಬಾರಿ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಈ ಹಿಂದೆ ಕೂಡ ಪ್ರಜ್ವಲ್ ಟಿಕೆಟ್ ಬುಕ್ ಆಗಿದೆ, ಬೆಂಗಳೂರಿಗೆ ಬರ್ತಾರೆ ಅಂತಲೇ ಅನ್ಕೊಳ್ತಾ ಇದ್ರು. ನಂತರ ಟಿಕೆಟ್ ಕ್ಯಾನ್ಸಲ್ ಆಗ್ತಿತ್ತು. ಇವತ್ತು ಆದದ್ದು ಅದೇ. 5ನೇ ಬಾರಿಯೂ ಕೂಡ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ಸಂಸದ ಪ್ರಜ್ವಲ್. ಹಾಗಾಗಿ ನಾಪತ್ತೆಯಾಗಿ 19 ದಿನ ಆಯಿತು. ಇವತ್ತು ವಾಪಸ್ ಬರ್ತಾರೆ ಅಂತ ಏನು ಅನ್ಕೊಳ್ಳಲಾಗಿತ್ತು. ಅವರ ಟಿಕೆಟ್ ಬುಕ್ ಆಗಿದ್ದನ್ನು ನೋಡಿ ಈಗ ನೋಡ್ತಾ ಇದ್ರೆ ಆ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಇವತ್ತು ಕೂಡ ಪ್ರಜ್ವಲ್ ವಾಪಸ್ ಆಗೋದು ಡೌಟ್ ಆಗಿದೆ. ರೇವಣ್ಣ ಜಾಮೀನಿನ ಮೇಲೆ ಜೈಲಿನಿಂದ ಹೊರಬಂದ ಮೇಲೆ ಟಿಕೆಟ್ ಬುಕ್ ಆಗಿದ್ದಂತಹ ಸುದ್ದಿ ಕೇಳ್ತಾ ಇದ್ದಂತೆ ಪ್ರಜ್ವಲ್ ಹಾಗಿದ್ರೆ ಈಗ ವಾಪಸ್ ಬರಬಹುದು ಅಂತ ಊಹಿಸಲಾಗಿತ್ತು. ಆದರೆ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಬುಕ್ ಆಗಿದ್ದಂತಹ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಪ್ರಜ್ವಲ್. ಬುಕ್ ಆಗಿದ್ದ ಟಿಕೆಟ್ ಕ್ಯಾನ್ಸಲ್ ಆಗಿದೆ, ಆದರೆ ಹಣ ವಾಪಸ್ ಪಡೆದಿಲ್ಲ. ಬೇರೆ ಇನ್ಯಾವುದೋ ಟಿಕೆಟ್ ಬುಕ್ ಆಗಿರೋ ಬಗ್ಗೆ ಸದ್ಯಕ್ಕೆ ಮಾಹಿತಿ ಯಾವುದು ಲಭ್ಯ ಆಗ್ತಿಲ್ಲ. ಭಾರಿ ಅನುಮಾನ ಮೂಡಿಸ್ತಾ ಇದೆ ಪ್ರಜ್ವಲ್ ನಡೆ. ಇದೇ ರೀತಿ ಪ್ರಜ್ವಲ್ ದೇಶಕ್ಕೂ ವಾಪಸ್ ಆಗದೆ ವಿದೇಶದಲ್ಲೇ ತಿರುಗ್ತಾ ಇದ್ರೆ ಇನ್ನಷ್ಟು ಸಂಕಷ್ಟ ತಂದೊಡ್ಡುತ್ತಾ? SIT ಪ್ರಜ್ವಲ್ರನ್ನ ವಶಕ್ಕೆ ಪಡೆಯೋದಕ್ಕೆ ಯಾವ ಹೆಜ್ಜೆ ಇಡುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ನಮ್ಮ ಪ್ರತಿನಿಧಿ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಪ್ರಜ್ವಲ್ ಇವತ್ತು ರಾತ್ರಿ ಬರಬಹುದು ಅಂತ ಊಹಿಸಲಾಗಿತ್ತು ಅವರ ಟಿಕೆಟ್ ಬುಕ್ ಆಗಿದ್ದನ್ನ ನೋಡಿ. ಈಗ ನೋಡ್ತಾ ಹೋದ್ರೆ ಆ ಟಿಕೆಟ್ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಈ ರೀತಿ 5ನೇ ಬಾರಿ ಆಗ್ತಾ ಇರೋದು. ಟಿಕೆಟ್ ಬುಕ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ಪ್ರಜ್ವಲ್ ಈ ರೀತಿ ದೇಶಕ್ಕೆ ವಾಪಸ್ ಆಗದೆ ಹೋದ್ರೆ ಇನ್ನಷ್ಟು ಸಂಕಷ್ಟ ತಂದೊಡ್ವಲ್ವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪ್ರತಿಮಾ, ಹೌದು. ಯಾಕಂದರೆ ಇವತ್ತೇನಾದರೂ ಬಂದಿಲ್ಲ ಅಂತಂದರೆ ಮತ್ತಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಮತ್ತು ಇವಾಗ ಆಲ್ರೆಡಿ ಏನು ಪ್ರಜ್ವಲ್ ರೇವಣ್ಣನನ್ನು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರೋವಂಥದ್ದು. ಇವತ್ತು ಅಂದರೆ ಭಾರತೀಯ ಕಾಲಮಾನ ಮಧ್ಯಾಹ್ನ 12 ಗಂಟೆಗೆ ಅಲ್ಲಿಂದ ಹೊರಡ್ತಾರೆ. ಅಂದರೆ ಅಲ್ಲಿಂದ 3:30 ಸುಮಾರಿಗೆ ಮ್ಯೂನಿಚ್ ನಿಂದ ಹೊರಡ್ತಾರೆ ಅಂತ ಅಂದ್ಬಿಟ್ಟು ಟಿಕೆಟನ್ನು ಬುಕ್ ಮಾಡಲಾಗಿತ್ತು. ಅಂದರೆ ಇವತ್ತು ಮಿಡ್ನೈಟ್ 12:30 ಸುಮಾರಿಗೆ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ತಲುಪೋದಕ್ಕೆ ಆ ರೀತಿಯಾದಂಥ ಒಂದು ಟಿಕೆಟ್ ಬುಕ್ ಆಗಿತ್ತು. ಆದರೆ ಇದೀಗ ಸೋಫಾರ್ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಟಿಕೆಟ್ ಕ್ಯಾನ್ಸಲ್ ಆಗಿದ್ದರೂ ಕೂಡ ಹಣವನ್ನು ಪ್ರಜ್ವಲ್ ರೇವಣ್ಣ ವಾಪಸ್ ಪಡೆದಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದರೆ ಅವರ ಒಂದು ಲಾಯರ್ಗಳನ್ನು ಕೂಡ ಒಂದು ಕಾಂಟ್ಯಾಕ್ಟ್ ಮಾಹಿತಿಯನ್ನು ಕೇಳಿದ್ವಿ. ಇನ್ನೂ ಕೂಡ ಯಾವುದೇ ರೀತಿಯಾದ ರಿಪ್ಲೈ ಆಗಲಿ ಅವ್ರ ಕಡೆಯಿಂದ ನಮಗೆ ಬಂದಿಲ್ಲ ಅನ್ನೋದಷ್ಟೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಪ್ರಜ್ವಲ್ ರೇವಣ್ಣ ಯಾವಾಗ ಬಂದರೂ ಅಷ್ಟೇ, ಇವತ್ತಲ್ಲ ನಾಳೆ ಬಂದರೂ ಅರೆಸ್ಟ್ ಮಾಡ್ತಾರೆ. ಮಾಡಿ ಅವ್ರಿಗೆ ಒಂದು ಸಂಕಷ್ಟ ಅಂತೂ ಇದ್ದೇ ಇರುತ್ತೆ. ಅಂದರೆ ಈ ಪರ್ಟಿಕ್ಯುಲರ್ ಆಗಿ ಒಂದು 2 FIR ಪ್ರಕರಣ, 2 FIR ಅಲ್ಲೂ ಕೂಡ 376 ಆಡ್ ಆಗಿರೋದ್ರಿಂದ ಸಹಜವಾಗಿ ಅವರನ್ನು ಅರೆಸ್ಟ್ ಮಾಡಿ ತಕ್ಷಣಕ್ಕೆ ಅವರನ್ನು ಜೈಲಿಗೆ ಹಾಕ್ತಾರೆ ಇನ್ನು ಎನ್ಕ್ವೈರಿ ಮಾಡಿ. ಆದರೆ ಪ್ರಜ್ವಲ್ ರೇವಣ್ಣ ಬರ್ತಾರಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ ಆಗಿತ್ತು. ಆದರೆ ಇದೀಗ ಟಿಕೆಟ್ ಕೂಡ ಕ್ಯಾನ್ಸಲ್ ಆಗಿದೆ. ಈ ಹಿಂದೆನೂ ಕೂಡ 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು ಮತ್ತು 7ನೇ ತಾರೀಕು ಮತ್ತು 14ನೇ ತಾರೀಕು 4 ಬಾರಿ ಒಂದು ಟಿಕೆಟನ್ನು ಕ್ಯಾನ್ಸಲ್ ಮಾಡಿದ್ರು. ಇದೀಗ ಇವತ್ತಿನ ಟಿಕೆಟ್ ಕೂಡ ಕ್ಯಾನ್ಸಲ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರೋವಂಥದ್ದು. ಆದರೆ ಪ್ರಜ್ವಲ್ ರೇವಣ್ಣ ಬರ್ತಾರಾ ಇಲ್ವಾ ಅನ್ನೋ ಸದ್ಯದ ಪ್ರಶ್ನೆ. ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಮುಂದಿನ ನಡೆ ಏನು ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. SIT ಕೂಡ ಯಾವಾಗ ಬಂದರೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಪ್ರತಿಮಾ, ಚೇತನ್, ಆದರೆ ಈಗ SIT ಮುಂದಿರುವಂತಹ ಅವಕಾಶಗಳೇನು? ಕೇವಲ ಈಗ ಪ್ರಜ್ವಲ್ ಯಾವಾಗ ಬರ್ತಾರೆ ಅಂತ ಹೇಳಿ ದೇಶದಲ್ಲಿ ಕಾದು ಕುಳಿತುಕೊಳ್ಳೋದಷ್ಟೇ ಇರುವಂಥದ್ದ ಹಾದಿ? ಬೇರೆ ಏನು ಹಾದಿಲ್ಲ. ಯಾಕಂದರೆ ಇಲ್ಲಿ ಪ್ರಕರಣದ ಮೇಲೆ ಪ್ರಕರಣ ದಾಖಲಾಗ್ತಾ ಇದೆ, ಬೇರೆ ಆ್ಯಂಗಲ್ಗಳಲ್ಲೆಲ್ಲ ತನಿಖೆ ಆಗ್ತಾ ಇದೆ. ಆದರೆ ಮೂಲ ಆರೋಪ ಯಾರ ಮೇಲಿದೆಯೋ ಆತನೇ ಪತ್ತೆ ಇಲ್ಲ, ಆತನನ್ನೇ ಇವರು ವಶಕ್ಕೆ ತೆಗೆದುಕೊಳ್ಳೋದಕ್ಕಾಗ್ತಾ ಇಲ್ಲ, ವಿಚಾರಣೆಗೊಳಪಡಿಸೋದಕ್ಕಾಗ್ತಾ ಇಲ್ಲ ಅಂತಂದರೆ ತನಿಖೆ ಎತ್ತ ಸಾಗತ್ತೆ ಅನ್ನೋಂಥ ಪ್ರಶ್ನೆ ಮೂಡುತ್ತಲ್ವಾ? ಹೌದು ಪ್ರತಿಮಾ. ಅಂದರೆ ಇವಾಗ ಆಲ್ರೆಡಿ SIT ಮುಂದೆ ಯಾವ ರೀತಿ ಏನೆಲ್ಲ ಒಂದು ಪಾಸಿಬಿಲಿಟೀಸ್ ಇದೆ ಅಂದರೆ ಅವರು ಒಂದು ಕೇಂದ್ರ ಗೃಹ ಸಚಿವಾಲಯಕ್ಕೆ ಒಂದು ಲೆಟ್ರನ್ನ ಬರೀಬೇಕಾಗತ್ತೆ. ಈ ರೀತಿ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಬೇಕಾಗತ್ತೆ. ಇದಕ್ಕೆ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟು ಸರ್ಕಾರದಿಂದ ಪರ್ಮಿಷನನ್ನು ತೆಗೆದುಕೊಂಡು ಅವರು ಇಲ್ಲಿಂದ ಹೋಗಿ ಕೂಡ ಅರೆಸ್ಟ್ ಮಾಡ್ಬೋದು. ಆದರೆ ಅದಿನ್ನೂ ಆಗಿಲ್ಲ.
ಪ್ರಜ್ವಲ್ ರೇವಣ್ಣನೇ ಬರ್ತಾನೆ ಏನು ಅನ್ನೋದನ್ನು ಕೂಡ ಕಾದು ನೋಡ್ತಾ ಇದ್ದಾರೆ. ಪ್ರಮುಖವಾಗಿ ಎಲ್ಲ ಏರ್ಪೋರ್ಟ್ಗಳಿಗೂ ಕೂಡ ಇವಾಗ ಆಲ್ರೆಡಿ ಲುಕೌಟ್ ನೋಟಿಸ್ ಹೊರಡಿಸಿದ್ದಾರೆ ಮತ್ತು ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಯಾವುದೇ ಏರ್ಪೋರ್ಟ್ ಅಥವಾ ಬಂದರು ಯಾವುದೇ ಮುಖಾಂತರ ಭಾರತಕ್ಕೆ ಬರೋದಕ್ಕೆ ರೆಡಿ ಆದರೂ ಕೂಡ ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಪ್ರಜ್ವಲ್ ಬಂದಿಲ್ಲ ಅಂತಂದರೆ SIT ಏನು ಮಾಡುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಅವರು ಒಂದು ಸರ್ಕಾರಕ್ಕೆ ಲೆಟ್ರ್ ಬರಿಬೋದು, ಈ ರೀತಿ ಆರೋಪಿಯನ್ನು ಅರೆಸ್ಟ್ ಮಾಡೋದಕ್ಕೆ ನಾವು ಅಲ್ಲಿಗೆ ಹೋಗಬೇಕಾಗತ್ತೆ, ಈ ರೀತಿ ಒಂದು ನಮಗೆ ಹೋಗೋದಕ್ಕೆ ಎಲ್ಲ ರೀತಿಯಾದಂಥ ಒಂದು ಪರ್ಮಿಷನನ್ನು ಕೊಡಿ ಅಂತ ಒಂದು ಲೆಟ್ರ್ ಬರಿಬೋದು. ಅಥವಾ ಪ್ರಜ್ವಲ್ ರೇವಣ್ಣ ಬರೋ ತನಕನೂ ಕೂಡ ಕಾದು ಆತನನ್ನು ಅರೆಸ್ಟ್ ಮಾಡಿ ಆನಂತರ ಎನ್ಕ್ವೈರಿ ಮಾಡ್ಬೋದು. ಏನು ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲವಾಗಿರುವಂಥದ್ದು. ಪ್ರತಿಮಾ. ಎಸ್, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.